ಸಸ್ಯದ ಭಾಗಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಒಂದು ಚಿಕ್ಕ ನಾಟಕದ ಮೂಲಕ ತಿಳಿಯೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ಬೇರೆ ನನ್ನ ಕೆಲಸವೇನು ಗೊತ್ತಾ? ನಾನು ಮಣ್ಣಿನೊಳಗೆ ಇರುತ್ತೇನೆ. ಮಣ್ಣಿನಲ್ಲಿರುವ ನೀರು ಖನಿಜಗಳನ್ನು ಸಸ್ಯಕ್ಕೆ ತೆಗೆದುಕೊಳ್ಳುತ್ತೇನೆ. ನಾನಿದ್ರೆ ಮತ್ತು ಸಸ್ಯ ಬದುಕಕ್ಕೂ ಆಗುತ್ತದೆ. ನಮಸ್ಕಾರ, ನಾನು ಎಲೆ ನನ್ನ ಸಸ್ಯದ ಅಡುಗೆ ಮನೆ. ನಾನು ಸೂರ್ಯನ ಬೆಳಕನ್ನು ಬಳಸಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲಕ ಆಹಾರ ತಯಾರಿಸುತ್ತೇನೆ ಮತ್ತು ಗಾಳಿಯಲ್ಲಿ ಆಮ್ಲಜನಕ ಬಿಡುತ್ತೇನೆ. ಹಾಯ್, ನಾನು ಕಾಂಡ. ನೀರು ಮತ್ತು ಆಹಾರವನ್ನು ಬೇರಿನ ಮೂಲಕ ಮೇಲಿನ ಭಾಗಗಳಿಗೆ ಕಳಿಸುತ್ತೇನೆ. ಹೂವು, ಎಲೆ, ಹಣ್ಣುಗಳನ್ನು ಹಿಡಿದಿಟ್ಟುಕೊಂಡಿದ್ದೇನೆ. ನಾನು ಸಸ್ಯದ ಹೈವೇ. ಹೇಳಿ ಮೇಡಮ್, ನಿಮ್ಮ ಕೆಲಸ ಇಲ್ಲಿದೆ. ಸಸ್ಯ ಜೀವರಸ ತಯಾರಿಸಲು ಸಾಧ್ಯವೇ ಇಲ್ಲ. ಹಲೋ, ನಾನು ಹೂ. ನನ್ನ ಕೆಲಸ ಏನಪ್ಪಾ ಅಂದರೆ ಬೀಜ ಮತ್ತು ಹಣ್ಣುಗಳು ಹುಟ್ಟಲು ಸಹಾಯ ಮಾಡುತ್ತೆ. ನನ್ನನ್ನು ನೋಡಲು ಎಲ್ಲರಿಗೂ ಇಷ್ಟ. ನನ್ನ ಕೆಲಸ ಬಹಳ ಮುಖ್ಯ. ಹೂ ಸಂತಾನೋತ್ಪತ್ತಿಯ ಭಾಗ. ಹಾಯ್ ಫ್ರೆಂಡ್ಸ್, ನಾನು ಹಣ್ಣು. ನನ್ನ ಒಳಗೆ ಬೀಜಗಳಿರುತ್ತವೆ. ಅವುಗಳಿಂದ ಹೊಸ ಸಸ್ಯಗಳು ಹುಟ್ಟುತ್ತವೆ. ಸಸ್ಯದ ಮುಂದಿನ ಪೀಳಿಗೆ ನಾನು. ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಸಸ್ಯ ಬೆಳೆಯುತ್ತದೆ. ಬೇರು ನೀರು ಕೊಡುತ್ತೆ, ಕಾಂಡ ಆಹಾರ ಸಾಗಿಸುತ್ತೆ, ಎಲೆ ಆಹಾರ ತಯಾರಿಸುತ್ತೆ, ಹಣ್ಣು ಬೀಜ ಕೊಡುತ್ತೆ, ಹೂ ಸಂತಾನೋತ್ಪತ್ತಿಯ ಹೂ ಹೊಸ ಗಿಡಕ್ಕೆ ಮೂಲ. ಇವರೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಸಸ್ಯ ಜೀವಂತವಾಗಿ ಬೆಳೆಯುತ್ತದೆ.